ನಮಸ್ಕಾರ ಎಲ್ಲರಿಗೂ. 79ನೆಯ ಸ್ವಾತಂತ್ರ್ಯೋತ್ಸವದ ಗಣಕರಂಗ ಕಥಾ ಸ್ಪರ್ಧೆ. ನನ್ನ ಹೆಸರು ಡಾಕ್ಟರ್ ನಾಗರಾಜ್, ತುಮಕೂರ್ಲಹಳ್ಳಿ. ಕತೆ ಶೀರ್ಷಿಕೆ ನಡುವೆ ಸುಳಿಯುವ ಆತ್ಮಕ್ಕೆ ಮುಟ್ಟುಂಟೆ ಎನ್ನುವಂಥದ್ದು. ಕತೆ ಹೀಗೆ ಪ್ರಾರಂಭವಾಗುತ್ತದೆ. ಒಂದು ದಿನ ಫೇಸ್ಬುಕ್ ನೋಡುವಾಗ ಮಂಜು ಎಂಬ ಹೆಸರಿನ ರಿಕ್ವೆಸ್ಟ್ ಬಂದಿತ್ತು. ಡಿಪಿಗೆ ಅರ್ಧನಾರೀಶ್ವರನ ಫೋಟೋ ಹಾಕಿದ್ದ. ನಾನು ಅಕ್ಸೆಪ್ಟ್ ಮಾಡಿಕೊಂಡ ಕೆಲವೇ ನಿಮಿಷಗಳಲ್ಲಿ ಇನ್ಬಾಕ್ಸ್ಗೆ ಹಾಯ್ ಬ್ರೋ ಎಂದು ಮೆಸೇಜ್ ಬಂತು. ಮಂಜು ಎನ್ನುವುದು ಗಂಡು ಹೆಣ್ಣು ಎನ್ನುವ ಕನ್ಫ್ಯೂಸ್ ಆಗಿ ಹಾಯ್ ಎಂದಷ್ಟೇ ರಿಪ್ಲೈ ಮಾಡಿದೆ. ಫೋನ್ ನಂಬರ್ ಕೇಳಿದ, ಕೊಟ್ಟೆ. ಸಂಜೆ ಫೋನ್ ಬಂತು ಆ ಕಡೆಯಿಂದ. ಆ ವಾಯ್ಸು ಹೆಣ್ಣು ಗಂಡು ಒಂದೂ ಗೊತ್ತಾಗಲಿಲ್ಲ. ಒಮ್ಮೆ ಕೇಳಿಯೇ ಬಿಡುವ ಎನಿಸಿ ನಿಮ್ಮ ಧ್ವನಿ ಒಮ್ಮೊಮ್ಮೆ ಗಂಡಿನಂತೆ ಒಮ್ಮೊಮ್ಮೆ ಹೆಣ್ಣಿನಂತೆ ಕೇಳುತ್ತದೆ. ಇಷ್ಟಕ್ಕೂ ನೀವು ಗಂಡು ಹೆಣ್ಣು ಎಂದು ಕೇಳಿದೆ. ಆ ಕಡೆಯಿಂದ ಉತ್ತರ ಬರಲೇ ಇಲ್ಲ. ನಾನು ಅವಳ ಮನಸ್ಸನ್ನು ನೋಯಿಸಿರಬಹುದು ಎಂದು ತಿಳಿದು ಕ್ಷಮೆ ಕೇಳಿದೆ. ಇಷ್ಟು ಚಿಕ್ಕ ವಿಷಯಕ್ಕೆ ಕ್ಷಮೆ ಯಾಕೆ ಕೇಳುವುದು? ನಿಮ್ಮಂತೆ ಅನೇಕರು ಕೇಳಿದ್ದಾಳೆ ಎಂದರು. ಮಾತನ್ನು ಮುಂದುವರಿಸಿ, ನನ್ನ ಧ್ವನಿ ಇರುವುದೇ ಹೀಗೆ, ಗಂಡಸಿನ ಧ್ವನಿಯೂ ಹೌದು, ಹೆಂಗಸಿನ ಧ್ವನಿಯೂ ಹೌದು ಎಂದಳು. ತಲೆಯಲ್ಲಿ ಹುಳ ಬಿಟ್ಟಂತಾಗಿ ಆ ಪ್ರಶ್ನೆಯನ್ನು ಅಲ್ಲಿಗೆ ಬಿಟ್ಟೆ. ಒಂದು ವಾರದ ನಂತರ ಮಂಜು ಕಡೆಯಿಂದ ಫೋನ್ ಬಂತು. ನನ್ನ ಮನಸ್ಸಿನಾಗೆ ಇರೋ ದುಃಖನ ನಿಮ್ಮ ಭಾವಿಸಿ ಹೇಳ್ಕೊಂಡ್ರೆ ಸಮಾಧಾನ ಆಗ್ತದೆ ಅಂತ ಹೇಳ್ತೀನಿ ಎಂದಳು. ಅದಕ್ಕೂ ಮುಂಚೆ ನೀ ಹೆಣ್ಣು ಗಂಡು ಹೇಳು ಎಂದೆ. ಮೊದಲು ನಾ ಗಂಡಾಗಿದ್ದೆ ನನ್ನವನಿಗಾಗಿ, ಈಗ ನಾನು ಹೆಣ್ಣಾಗಿದ್ದೀನಿ ಎಂದ. ಸ್ವಲ್ಪ ಕನ್ಫ್ಯೂಸ್ ಆಗಿ, ನನ್ನವನಿಗಾಗಿ ನಾ ಹೆಣ್ಣಾಗಿದ್ದೀನಿ ಅಂದ್ರಲ್ಲ, ಅದನ್ನು ಸ್ವಲ್ಪ ಬಿಡಿಸಿ ಹೇಳಿ ಎಂದೆ. ನೀ ರೆಕಾರ್ಡ್ ಮಾಡ್ಕೋಬೇಡ ಎಂದು ಅಲ್ಲೇ ಹೋಗಿ ಹೇಳಿದ. ಸೊ ಅದಾದ ನಂತರ ನಾನು ಒಬ್ಬ ಹುಡುಗನಾಗಿ ಇನ್ನೊಬ್ಬ ಹುಡುಗನನ್ನು ಸುಮಾರು 10 ವರ್ಷದಿಂದ ಪ್ರೀತಿಸಿದ್ದೆ. ಈಗ ಅವನಿಗೆ 30 ತುಂಬಿತೆಂದು ಮನೆಯಲ್ಲಿ ಮದುವೆ ಮಾಡಲು ಹುಡುಗಿಯನ್ನು ಹುಡುಕುತ್ತಿದ್ದಾರೆ. ಇದರಿಂದ ನನ್ನ ಮನಸ್ಸು ಮತ್ತಷ್ಟು ಕುಗ್ಗಿ ಹೋಗಿದೆ. ಈ ಕೊರಗಲ್ಲಿ ನಾನು ಎಜುಕೇಷನನ್ನು ಸಹ ಮುಂದುವರಿಸಲಿಲ್ಲ. ಒಂದು ದಿನ ನಾನು ಇಷ್ಟಪಟ್ಟ ಹುಡುಗನನ್ನು ಅವರ ಕಣದಲ್ಲಿ ಭೇಟಿಯಾದೆ. ನಿಂಗೆ ಮದುವೆ ಮಾಡೋಕ್ಕೆ ಹೆಣ್ಣು ನೋಡ್ತಾರಂತೆ, ನೀ ಮದುವೆ ಆದರೆ ನನ್ನ ಮರೆತು ಬಿಡ್ತೀಯ ಅಲ್ವಾ ಎಂದೆ. ನಾ ಇರೋದೇ ಕಪ್ಪಗೆ ಇದ್ದೀನಿ, ನನ್ನ ಯಾವ ಹೆಣ್ಣು ತಾನೇ ಇಷ್ಟಪಡ್ತಾಳೆ? ಅದಲ್ಲದೆ ನನಗೆ 30 ವರ್ಷ ದಾಟಿದೆ, ಯಾವ ಹುಡುಗಿನೂ ಒಪ್ಪಾಕಿಲ್ಲ, ನೀ ಧೈರ್ಯವಾಗಿರು ಎಂದ. ಇದಾದ 1 ವರ್ಷಕ್ಕೆ ಅವನು PhD ಮಾಡಲು ಧಾರವಾಡಕ್ಕೆ ಹೊಂಟೋದ. ಇತ್ತ ನನ್ನ ಮನಸ್ಸು ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ಯೋಚಿಸಿತು, ಈಡಿಸಿತು, ಕಾಡಿಸಿತು. ನಾನು ಇಂಜಿನಿಯರಿಂಗ್ ಓದೋಕ್ಕೆ ಮಂಗಳೂರಿಗೆ ಹೋಗುತ್ತೇನೆಂದು ತಾಯಿಗೆ ಸುಳ್ಳು ಹೇಳಿದೆ. ತಾಯಿ, ಆಟೊಂದು ರೊಕ್ಕ ನಮ್ಮ ತಾವ ಎಲ್ಲಿದೆ, ಇಲ್ಲೇ ಎಲ್ಲಾದರೂ ಓದು ಎಂದಳು. ನಾನು ಹಠ ಹಿಡಿದು ಕುಂತಾಗ ತಾಯಿ ಒಪ್ಪಿದಳು. ಕೂಲಿನಾಲಿ ಮಾಡಿ ಕೂಡಿಟ್ಟಿದ್ದ ದುಡ್ಡನ್ನೆಲ್ಲ ನನಗೆ ಕೊಟ್ಟು ಚೆನ್ನಾಗಿ ಓದಪ್ಪ ಎಂದು ಹಾರೈಸಿ ಮಂಗಳೂರಿಗೆ ಕಳಿಸಿಕೊಟ್ಟಳು. ಮಂಗಳೂರಿಗೆ ಬಂದು ಒಂದು ರೂಮನ್ನು ಬಾಡಿಗೆ ಪಡೆದು ಒಂದು ದಿನ ರಾತ್ರಿ ಮಂಗಳೂರು ಬಸ್ ಸ್ಟ್ಯಾಂಡಿಗೆ ಬಂದು ಟ್ರಾನ್ಸ್ಜೆಂಡರನ್ನು ಹುಡುಕುತ್ತಾ ನಿಂತಿದ್ದೆ. ಸಮಯಕ್ಕೆ ಸರಿಯಾಗಿ ಪದ್ಮ ಎನ್ನುವ ಹೆಸರಿನ ಟ್ರಾನ್ಸ್ಜೆಂಡರ್ ಸಿಕ್ಕಳು. ನನ್ನ ಮನದ ಬಯಕೆಗಳಿಂದ ಅವಳಿಗೆ ತಿಳಿಸಿದೆ. ಪದ್ಮ ವಿರೋಧಿಸಿದಳು. ಕೆಲವು ದಿನಗಳ ನಂತರ ಪದ್ಮಳನ್ನು ಒಪ್ಪಿಸಿದೆ. ಇಬ್ಬರು ಡಾಕ್ಟರನ್ನು ಭೇಟಿಯಾದವು. ಅವರು ಒಂದು ದಿನಾಂಕವನ್ನು ಕೊಟ್ಟು ಬರ ಹೇಳಿದರು. ನಾನು ಮತ್ತು ಪದ್ಮ ಒಂದು ದಿನ ಆಸ್ಪತ್ರೆಗೆ ಹೋದೆವು. ನಾವು ಬರುವ ಮುಂಚೆಗೆ ಡಾಕ್ಟರ್ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದರು. ನಾನು ಸರ್ಜರಿಗೆ ಸಿದ್ಧವಾದೆ. ಸಂಜೆಯಷ್ಟೊತ್ತಿಗೆ ಎಲ್ಲ ಸರ್ಜರಿ ಮುಗಿದಿತ್ತು. ಕೆಲವು ದಿನಗಳ ಕಾಲ ಆಸ್ಪತ್ರೆಯಲ್ಲೇ ಬೆಡ್ ರೆಸ್ಟ್ ಪಡೆದೆ. ಪದ್ಮ ನನ್ನನ್ನು ಚೆನ್ನಾಗಿ ನೋಡಿಕೊಂಡಳು. ಒಂದು ದಿನ ಮತ್ತೆ ಕೆಲವು ಟೆಸ್ಟ್ಗಳನ್ನು ಮಾಡಿ ಡಾಕ್ಟರ್ಸ್ ಡಿಸ್ಚಾರ್ಜ್ ಮಾಡಿದರು. ಅಂದಿನಿಂದ ಶುರುವಾಯಿತು ನರಕ ಯಾತನೆ. ಲಿಂಗ ಪರಿವರ್ತನೆಯ ಸರ್ಜರಿಯ ನೋವು ಹೆರಿಗೆಯ ನೋವಿಗಿಂತ ಹೆಚ್ಚು ಎನ್ನುವುದು ಅವತ್ತೇ ತಿಳಿದೆ. ಒಮ್ಮೊಮ್ಮೆ ನೋವು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುವ ಎಂದೆನಿಸುತ್ತಿತ್ತು. ಒಂದು ದಿನ ನೋವು ತಾಳಲಾರದೆ ಫಿನಾಯಿಲನ್ನು ಕುಡಿದೆ. ಅದೇ ಸಮಯಕ್ಕೆ ಪದ್ಮ ಬಂದು ಸೋಪಿನ ನೀರನ್ನು ಕುಡಿಸಿ ವಾಂತಿ ಮಾಡಿಸಿ ಬದುಕಿಸಿದಳು. ನೀ ಹೀಗೆ ಮಾಡಿಕೊಳ್ಳುವುದಾದರೆ ಸರ್ಜರಿ ಯಾಕೆ ಮಾಡಿಸಿಕೊಂಡೆ? ಸಾಯೋಕ್ಕೆ ನಿಮ್ಮೂರಲ್ಲೇ ಬೇಜಾನ್ ಜಾಗ ಇದೆ,
ಅಲ್ಲೇ ಹೋಗಿ ಸಾಯ್ಬೋದಲ್ಲ, ನಮ್ಮ ತಲೆಗೆ ಯಾಕೆ ಕಟ್ತೀಯ ನಿನ್ನ ಸಾವನ ಎಂದು ಬೈದಳು. ಅಂದಿನಿಂದ ಮತ್ಯಾವತ್ತೂ ನಾನು ಈ ಸಾಹಸಕ್ಕೆ ಕೈ ಹಾಕಲಿಲ್ಲ. ದಿನಗಳು ಉರುಳುತ್ತಿದ್ದಂತೆ ಸರ್ಜರಿ ಮಾಡಿದ ಜಾಗ ವಾಸಿಯಾಯಿತು. ಊರಿಗೆ ಮರಳಬೇಕೆಂದು ನಿರ್ಧರಿಸಿ ಒಂದು ದಿನ ಪದ್ಮಳ ಹತ್ತಿರ ಹೇಳಿದೆ. ಊರಿಗೆ ಮರಳುವ ದಿನ ಬಸ್ಸಿನಲ್ಲಿ ನಿದ್ದೆನೇ ಬರಲಿಲ್ಲ. ಮನಸ್ಸಿನ ತುಂಬ ಪ್ರೀತಿಸಿದ ಗೆಳೆಯ ತುಂಬಿಕೊಂಡಿದ್ದ. ಏನೇನೋ ಹುಚ್ಚು ಕಲ್ಪನೆ, ಆಸೆಗಳು ತುಂಬಿದ್ದವು. ನೇರವಾಗಿ ಹೋಗಿ ನನ್ನವನಿಗೆ ಹೇಳಿಬಿಡಲೆ, ನಿನಗಾಗಿ ನಾನು ಹೆಣ್ಣಾಗಿ ಬಂದಿದ್ದೇನೆ ಎಂದು. ಇಲ್ಲ, ನಾವಿಬ್ಬರು ಕೂಡುವ ದಿನ ಅವನೇ ನೋಡಿ ಆಶ್ಚರ್ಯಪಡುವಂತೆ ಇದ್ದು ಬಿಡಲೆ ಎನ್ನುವ ಆಲೋಚನೆಗಳು ಕಾಡತೊಡಗಿದವು. ಅಷ್ಟರಲ್ಲೇ ಬಸ್ಸಿನ ಕಂಡಕ್ಟರು ಚಿತ್ರದುರ್ಗ ಬಂತು, ಯಾರಿದ್ದೀರಾ ಇಳ್ಕೊಳ್ಳಿ ಎಂದ. ಥ್ಯಾಂಕ್ ಯು, ಧನ್ಯವಾದಗಳು.